ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳು ನಾಷ್ಟ ಮಾಡುತ್ತಿಲ್ಲವೇ, ಊಟ ಮಾಡುತ್ತಿಲ್ಲವೇ, ಶಾಲೆಗೆ ಒಯ್ದ ಟಿಫನ್ ಬಾಕ್ಸ್ ಹಾಗೆ ಬರುತ್ತಿದೆಯೇ? ಹಾಗಾದರೆ ನೀವು ಒಂದು ಸಲ ಟ್ರೈ ಮಾಡಿ. ಚೀಸ್ ಬ್ರೆಡ್ ಸ್ಯಾಂಡ್ವಿಚ್ ಮಾಡುವ ವಿಧಾನ: ಮೊದಲು ಒಂದು ಸ್ವಲ್ಪ ಪುದೀನ, ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ನಿಮಗೆ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಖಾರ, ಗ್ರೀನ್ ಚಿಲ್ಲಿ ಹಾಕ್ಬಿಟ್ಟು ಒಂದು ಪೇಸ್ಟ್ ರೆಡಿ ಮಾಡಿಕೊಳ್ಳಿ. ಆಮೇಲೆ ನಿಮಗೆ ಯಾವ ಆಕಾರ ಬೇಕು ಆ ಆಕಾರದಲ್ಲಿ ಬ್ರೆಡ್ಡನ್ನು ಕಟ್ ಮಾಡಿಕೊಳ್ಳಿ. ಆಮೇಲೆ ನಿಮಗೆ ಆಲೂಗಡ್ಡೆ ಎಷ್ಟು ಬೇಕು ಅಷ್ಟು 1-2-3 ವೀಸಲ್ ಕುಕ್ಕರ್ನಲ್ಲಿ ಕೂಗಿಸಿ ಬೇಯಿಸಿಟ್ಟುಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೆಂಪು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಪುದೀನ ಕಟ್ ಮಾಡಿ ಚೆಂದಾಗಿ ಕೈಗೆ ಮಿಕ್ಸ್ ಮಾಡಿಕೊಳ್ಳಿ. ಆಮೇಲೆ ಹಂಚನ್ನು ಬಿಸಿಗಿಟ್ಟು ಅದಕ್ಕೆ ಒಂದು ಸ್ವಲ್ಪ ಬಟರ್ ಹಚ್ಚಿ, ಬಟರ್ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕ್ಬೋದು, ತುಪ್ಪನೂ ಹಾಕ್ಬೋದು. ನಾ ಬಳಸ್ತಿರುವುದು ಚೀಸ್ ನೋಡಿ ಮೇನ್ ಚೀಸ್. ಫಸ್ಟು ನಾವು ಮಾಡಿಟ್ಕೊಂಡಿರುವಂಥ ಗ್ರೀನ್ ಪೇಸ್ಟನ್ನು ಹಚ್ಚಿ ಅದರೊಳಗೆ ಪುದೀನ ಮತ್ತು ಹಸಿಮೆಣಸಿನ್ಕಾಯಿ, ನಂತರ ಆಮೇಲೆ ಬಟಾಟೆ ಸ್ಟಫಿಂಗ್ ಹಚ್ಚಿರಿ. ಆಲೂಗಡ್ಡೆ ಸ್ಟಫಿಂಗ್ ಹಾಕಿದ ನಂತರ ಮೇಲ್ಗಡೆ ಇರುವ ಬ್ರೆಡ್ಡಿಗೆ ಟೊಮೊಟೊ ಸಾಸ್ ಅಪ್ಲೈ ಮಾಡಿ, ನಂತರ ಮಧ್ಯದಲ್ಲಿ ಚೀಸ್ ತುರಿದು ಹಾಕಿ. ಇದಕ್ಕೆ ಮೇನ್ ಟೇಸ್ಟ್ ಕೊಡುವುದು ಚೀಸ್. ನನ್ನ ಮಕ್ಕಳು ಫುಲ್ ಇಷ್ಟಪಟ್ಟು ಚೀಸ್ ತಿಂದರು ನೋಡಿ. ನೀವು ಮಕ್ಕಳು ನಿಮ್ಮ ಮನೆಯಲ್ಲೂ ಬ್ರೇಕ್ಫಾಸ್ಟ್ ಮಾಡ್ತಿಲ್ಲ ಅಂದರೆ ಇದನ್ನು ನೀವು ಟ್ರೈ ಮಾಡಿ. ಲಂಚ್ ಬಾಕ್ಸಿಗೆ ಹಾಕಿ ಕಳಿಸ್ರಿ, ಫುಲ್ ಖಾಲಿ ಮಾಡ್ಕೊಂಡು ಬರ್ತಾರೆ. ಸ್ಕೂಲಿಂದ ಬಂದಮೇಲೆ ನಿಮಗೆ ಫೀಡ್ಬ್ಯಾಕ್, ಅಮ್ಮ ಸೂಪರ್ ಡೂಪರ್ ಆಗಿದೆ ಎಂದು ಹೇಳ್ತಾರೆ ನೋಡಿರಿ. ನೀವು ಒಂದು ಸಲ ಟ್ರೈ ಮಾಡಿ. ಈ ಥರ ಮೇಲ್ಗಡೆ ಚೀಸ್ ಹಾಕಿ ಟೊಮೊಟೊ ಸಾಸ್ ಕೂಡ ಸರ್ವ್ ಮಾಡಿ ಪ್ರೀತಿಯಿಂದ